ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಫಿಲ್ಟರ್ ಇಲ್ಲದೆ ಮಾತನಾಡಿದ ಡ್ರೋನ್ ಪ್ರತಾಪ್ ಅಪ್ಪ ಅಮ್ಮ. ಹಳ್ಳಿ ಜನರ ಮುಗ್ಧತೆಗೆ ಸೋತ ಪ್ರೇಕ್ಷಕರು. ಬಿಗ್ ಬಾಸ್ ಕನ್ನಡ 10 ಶೋನಲ್ಲಿ ಡ್ರೋನ್ ಪ್ರತಾಪ್ ಅವರು 3 ವರ್ಷಗಳ ಬಳಿಕ ಪಾಲಕರನ್ನು ಭೇಟಿ ಮಾಡಿದ್ದಾರೆ. ಮನೆಯಿಂದ ದೂರಾಗಿದ್ದ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಗೆ ಬಂದ ಕೂಡಲೇ ತಂದೆ ಜೊತೆ ಮಾತನಾಡಿದ್ದಾರೆ. ಈಗ ಫ್ಯಾಮಿಲಿ ರೌಂಡ್ ಆಗಿದ್ದು ಅಪ್ಪ ಅಮ್ಮನನ್ನು ಭೇಟಿ ಮಾಡಿದ್ದಾರೆ. ಪ್ರತಾಪ್ ತಂದೆ ಮರಿಮಾದಯ್ಯ ಮತ್ತು ತಾಯಿ ಸವಿತಾ ಅವರ ಮಾತು ಕೇಳಿ ವೀಕ್ಷಕರು ಭಾವುಕರಾಗಿದ್ದಾರೆ. 3 ವರ್ಷಗಳ ಬಳಿಕ ಪಾಲಕರನ್ನು ಭೇಟಿಯಾದ ಪ್ರತಾಪ್ ಪಾಲಕರ ಮುಗ್ಧ ಮಾತು ಕೇಳಿ ವೀಕ್ಷಕರು ಭಾವುಕರಾದರು. ಹಳ್ಳಿ ಜನರ ರೈತರ ಗುಣವನ್ನು ಕೊಂಡಾಡಿದ ವೀಕ್ಷಕರು. ಡ್ರೋನ್ ಪ್ರತಾಪ್ ತಂದೆ ಮರಿಮಾದಯ್ಯ, ತಾಯಿ ಸವಿತಾ ಅವರು ಬಿಗ್ ಬಾಸ್ ಕನ್ನಡ 10 ಮನೆಗೆ ಬಂದಿದ್ದು ಎಲ್ಲ ಸ್ಪರ್ಧಿಗಳ ಜೊತೆ ತುಂಬಾ ಚೆನ್ನಾಗಿ ಮಾತನಾಡಿದ್ರು. ಎಲ್ಲರಿಗೂ ರಾಗಿ ಮುದ್ದೆ ಉಪ್ಸಾರು ಊಟ ಬಡಿಸಿದ್ದಾರೆ. ಮಗನಿಗೆ ಬುದ್ಧಿ ಹೇಳಿ ಮನೆಗೆ ಬಾ ಅಂತ ಕರೆದು ಮನೆಯಲ್ಲಿರುವ ಮಾತನ್ನು ಹೇಳಿಕೊಂಡಿದ್ದಾರೆ. ಈ ಮಾತನ್ನು ಅನೇಕ ಪ್ರೇಕ್ಷಕರಿಗೆ ಇಷ್ಟ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಾಪ್ ಪಾಲಕರ ಮುಗ್ಧತೆ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ. ಫಿಲ್ಟರ್ ಇಲ್ಲದ ಮಾತುಗಳು, ಮನಸ್ಸಿಗೆ ಹತ್ತಿರವಾದ ಮಾತುಗಳು. ತುಂಬಾ ಖುಷಿ ಆಯ್ತು. ಇದ್ದಂಥವ್ರು ಗೆದ್ದರೆ ಏನು ಬಂತು ಲಾಭ? ಪ್ರತಾಪ್ ವಿನ್ ಆಗ್ಬೇಕು. ಹಳ್ಳಿ ಜನ ಅದೆಷ್ಟೋ ಮುಗ್ಧರು, ಸಂಸ್ಕಾರವಂತರು ಅಂತ ಈ ಜೋಡಿ ನೋಡಿದ್ರೆ ಗೊತ್ತಾಗುತ್ತೆ. ಮನೆ ಒಳಗೆ ಚಪ್ಪಳಿ ಹಾಕದೆ ಬಂದಾಗ ಎಲ್ಲರನ್ನು ಮಾತನಾಡಿಸಿದ ರೀತಿ, ಪ್ರತಾಪ್ ತಂದೆ ಅಲ್ಲಿ ಇರೋರಿಗೆ ಕೂರಿಸಿ ಊಟ ಬಡಿಸಿದ ರೀತಿ, ಇದೇ ನಮ್ಮ ಹಳ್ಳಿಯ ಸೊಗಡು, ರೈತನ ಗುಣ. ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಬೇಕಾದರೆ ಇರ್ತಾರೆ, ಆದರೆ ಕೆಟ್ಟ ಅಪ್ಪ ಅಮ್ಮ ಇರಲ್ಲ. ಡ್ರೋನ್ ಪ್ರತಾಪ್ ಒಳ್ಳೆಯವನು ಕೆಟ್ಟವನು ಗೊತ್ತಿಲ್ಲ, ಆದರೆ ಅವರ ಮಧ್ಯೆ ಇದ್ದ ಪ್ರೀತಿಯಲ್ಲಿ ಯಾವುದೇ ನಿಷ್ಕಲ್ಮಶವಿರಲಿಲ್ಲ. ಈ ಸಂದರ್ಭಗಳಲ್ಲಿ ಮತ್ತೆ ನೆನಪಾಗುತ್ತಿದೆ, ತಂದೆ ತಾಯಿಗಳು ತಮ್ಮ ಮಕ್ಕಳು ಏನೇ ಯಾವುದೇ ರೀತಿಯ ತಪ್ಪು ಮಾಡಿದರೂ ತಮ್ಮ ಮಕ್ಕಳನ್ನು ಬಿಟ್ಟು ಕೊಡಲ್ಲ. ಅದು ಈಗ ನಿಜ ಆಯಿತು. ವಿನಯಗೌಡ, ತುಕಾಲಿ ಸ್ಟಾರ್ ಸಂತು ಪದೇ ಅದೇ ತರ ಪ್ರಶ್ನೆ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಬಿಗ್ ಬಾಸ್ ಕನ್ನಡ ಅವಿನಾಶ್ ಶೆಟ್ಟಿ ಅವರ ಸಂದರ್ಶನ. ಒಬ್ಬರ ಬಗ್ಗೆ ಸತ್ಯ ತಿಳಿಯದೆ ಮತ್ತೊಬ್ಬರು ಹೇಳಿದ ಮಾತು ನಿಜ ಅಂದುಕೊಂಡು ಜನ ತುಂಬಾ ಇದ್ದಾರೆ. ನಿಜ ಏನೆಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ನಿಜ ಸ್ವರೂಪ ಕಾಣುತ್ತೆ. ಎಲ್ಲಾ ರೈತರ ಮಕ್ಕಳಿಗೆ ಧನ್ಯವಾದಗಳು. ಬಡವರ ಮಕ್ಕಳು ಬೆಳಿಬೇಕು, ಬೊಗಳ ನಾಯಿ ಕಚ್ಚೋದಿಲ್ಲ. ಎಷ್ಟು ಜನ ಪ್ರತಾಪ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರು, ಅವನ ವ್ಯಕ್ತಿತ್ವ ಪರಿಶುದ್ಧವಾಗಿದೆ. ಪರಿಶುದ್ಧ ಮನಸ್ಸಿನ ಫ್ಯಾಮಿಲಿ ಒಳ್ಳೇದಾಗ್ಲಿ ಅವರ ಕುಟುಂಬಕ್ಕೆ ಎಂದು ಹೇಳಿದ್ದಾರೆ. ಮತ್ತು ಅಪ್ಪ ಅಂದ್ರೆ ಅಪ್ಪನೇ ಪ್ರೀತಿನ ಯಾರು ಮೀರಿಸೋಕ್ಕಾಗಲ್ಲ. ಪ್ರತಾಪ್ ಎಲ್ಲೂ ಅವನ ವ್ಯಕ್ತಿತ್ವ ಕಳೆದುಕೊಂಡಿಲ್ಲ. ಸೂಪರ್ ಪ್ರತಾಪ್. ಸ್ವಲ್ಪ ಜನ ತಪ್ಪು ಅಂದ್ರೆ ಇನ್ನೂ ಸ್ವಲ್ಪ ಜನ ಸರಿ ಅಂತಾರೆ. ಪ್ರತಾಪ್ ಬೇಜಾರಾಗಬೇಡಿ, ನಿಮ್ಮ ಫ್ಯಾಮಿಲಿಗೆ ಒಳ್ಳೇದು ಆಗಲಿ. ಮತ್ತು ಪ್ರತಾಪ್ ಅವರ ಅಪ್ಪ ಅಮ್ಮರನ್ನು ಒಂದು ಮಾಡಿದ ಬಿಗ್ ಬಾಸ್ ಶೋಗೆ ಧನ್ಯವಾದಗಳು. ನಿಜವಾಗಲೂ ನಮ್ಮ ಕಣ್ಣಲ್ಲಿ ನೀರು ಬಂತು. ನಿಷ್ಕಲ್ಮಶ ಪ್ರೀತಿ. ಪ್ರತಾಪ್, ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ. ಬಡವರ ಮಕ್ಕಳು ಬೆಳಿಬೇಕು. ಡ್ರೋನ್ ಪ್ರತಾಪ್, ನಮ್ಮ ಸಮಾಜದಲ್ಲಿ ಕೆಲವು ಎಂತಹ ಕೆಟ್ಟ ನೀಚ ವ್ಯಕ್ತಿಗಳಿದ್ದಾರೆ, ಅವರು ಮನುಷ್ಯತ್ವ ಇಲ್ಲದ ಮೃಗಗಳು. ನಿನ್ನೆ ಪ್ರತಾಪ್ ತಂದೆ ತಾಯಿ ಬಿಗ್ ಬಾಸ್ ಶೋಗೆ ಬಂದು ಎಮೋಷನಲ್. ಅವರ ಕೂಗು ನೋಡಿ ಡ್ರಾಮಾ ಅಂತ ಹೇಳುವವರು ಕೂಡ ಇದ್ದಾರೆ. ಎಂಥ ಕೆಟ್ಟ ಮನಸ್ಥಿತಿ ಉಳ್ಳವರು ಅವರೆಲ್ಲ. ಬಿಗ್ ಬಾಸ್ ಶೋ ಗೆಲ್ಲಬೇಕೆಂಬ ಪ್ರತಾಪ್ ತಂದೆ ತಾಯಿ ಮಾಡಿದ್ದು ಡ್ರಾಮಾ ಅಂತ ಹೇಳಬೇಡಿ, ಅದು ಖಂಡಿತ ನಿಮಗೆ ಶಾಪವಾಗುತ್ತದೆ ಎಂದು ಪ್ರೇಕ್ಷಕರು ಹೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.